ನಿನ್ನೆ ಕೂಡ ಮಹಾಭಾರತ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನರ ಕೈ ತಲುಪ್ತಿಲ್ಲ ಅನ್ನೋ ವಿಚಾರವನ್ನೇ ಚರ್ಚೆಗೆ ಒಳಪಡಿಸಿದ್ರು. ಆದರೆ ಕೇವಲ ರಾಜಕೀಯ ನಾಯಕರ ಹೇಳಿಕೆ, 4-5 ಮಂದಿ ಮಹಿಳೆಯರ ಹೇಳಿಕೆಯನ್ನ ಮಾತ್ರ ನಿನ್ನೆ ನಿಮ್ಮವರೆಗೂ ತಲುಪಿಸಲಿಕ್ಕೆ ಸಾಧ್ಯವಾಗಿತ್ತು. ಈ ಗ್ಯಾರಂಟಿ ಯೋಜನೆಗಳ ಒಂದು ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ ಅಂತ ನಿರ್ಧಾರ ಮಾಡಿ ಇವತ್ತು ನನ್ನ ಕಲೀಗ್ ಶ್ರೀಲಕ್ಷ್ಮಿ ಫೀಲ್ಡ್ಗೆ ಇಳಿದಿದ್ರು, ಮಹಿಳೆಯರ ಜೊತೆಯಲ್ಲಿ ಮಾತನಾಡಿದ್ರು. ನಿಜಕ್ಕೂ ಕೂಡ ಮಹಿಳೆಯರಿಗೆ ಈ ಗ್ಯಾರಂಟಿ ಹಣ ತಲುಪ್ತಾ ಇದೆಯಾ? ಇದರ ಜೊತೆಯಲ್ಲೇ ಮತ್ತೊಂದು ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ, ಉಚಿತವಾಗಿ ಅಕ್ಕಿಯನ್ನು ಜನರಿಗೆ ಕೊಡಬೇಕಾಗಿತ್ತು. ಅಕ್ಕಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಜಟಾಪಟಿ ಆಯಿತು. ಕಡೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಕ್ಕಿ ಬದಲಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಆ ಹಣವಾದರೂ ತಲುಪ್ತಾ ಇದೆಯಾ? ಇದರ ಅಸಲಿಯತ್ತನ್ನು ತಿಳಿಯೋ ಪ್ರಯತ್ನವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿ. ಈ ಗ್ಯಾರಂಟಿ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿನ ಮಾತಿನ ಗ್ಯಾರಂಟಿ ವಾರಂಟಿಯನ್ನು ಕಳೆದುಕೊಂಡ್ಬಿಟ್ಟಿದೆ ಅನ್ನುವ ಅನುಮಾನ ಈ ರಿಯಾಲಿಟಿ ಚೆಕ್ನ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ದಟ್ಟವಾಗ್ತಾ ಇದೆ. 5 ತಿಂಗಳು, ಬರೋಬ್ಬರಿ 5 ತಿಂಗಳಿನಿಂದ ಅನ್ನಭಾಗ್ಯದ ಹಣ ಬಂದಿಲ್ಲ. 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಅಂದರೆ ಪ್ರತಿ ತಿಂಗಳು ಸಲ್ಲಬೇಕಾಗಿದ್ದ 2,000 ರೂಪಾಯಿ ಅದು ಸಿಕ್ಕೇ ಇಲ್ಲ ಅಂತ ಹೇಳಿ ಮಹಿಳೆಯರೇ ಮಾತನಾಡಿದ್ದಾರೆ. ಈ ಹಣವನ್ನೇ ನಂಬಿದ್ದ ಜನರಿಗೆ ನಾವು ಹೇಳ್ತಿರೋದಲ್ಲ, ಕಾಂಗ್ರೆಸ್ ಸರ್ಕಾರದ ನಾಯಕರೇ ಹೇಳಿದ್ರಪ್ಪ, ನಾವು ಕೊಡ್ತಿರೋ 2,000ದಿಂದ ಎಷ್ಟೋ ಮನೆಗಳು ಉದ್ಧಾರ ಆಗಿದೆ, ಎಷ್ಟೋ ಮನೆಗಳಲ್ಲಿ ಟಿವಿ ಬಂದಿದೆ, ಫ್ರಿಡ್ಜ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ, ಸ್ಕೂಟರ್ ಬಂದಿದೆ, ಮಕ್ಕಳ ಹೈಯರ್ ಎಜುಕೇಷನ್ ನಡೀತಾ ಇದೆ. ಹೌದಲ್ವಾ? ಜನ ಡಿಪೆಂಡ್ ಆಗಿದ್ದಾರಲ್ವಾ ನೀವು ಕೊಡೋ 2,000 ರೂಪಾಯಿ ಮೇಲೆ. ಆದರೆ ಹೀಗೆ ನಂಬಿದ್ದ ಜನರಿಗೆ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದೆಯಾ ಅನ್ನೋ ಪ್ರಶ್ನೆ ಎದ್ದು ನಿಂತಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಂಚ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆ. ಅದರಲ್ಲೂ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಹಿಳೆಯರು ಫಿದಾ ಆಗಿದ್ದು ಉಂಟು. ನಂತರದ ದಿನಗಳಲ್ಲಿ ಗೃಹಲಕ್ಷ್ಮಿಯರು ತಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಉಂಟು. ಆದರೆ ಇದೀಗ ಮತ್ತದೇ ರಗಳೆ ಶುರುವಾಗಿದೆ. ಸಿದ್ದು ಸರ್ಕಾರದ ವಿರುದ್ಧ ಗ್ಯಾರಂಟಿ ಗುದ್ದು. ಗೃಹಲಕ್ಷ್ಮಿ ಅನ್ನಭಾಗ್ಯದ ಹಣಕ್ಕೆ ಜನರ ಚಾಟಿ. ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಹಾಕುತ್ತಾರೆ, ಮಕ್ಕಳು ಫೀಸ್ ಕಟ್ಟಬೇಕು, ಬಾಡಿಗೆ ನೀಡಬೇಕು, ಯಾವಾಗ ಹಾಕುತ್ತಾರೆ ಹಣ ಅಂತ ಕಾದಿದ್ದೇ ಆಯಿತು. ಒಂದಲ್ಲ ಎರಡಲ್ಲ 3 ತಿಂಗಳು ಕಳೆದರೂ ಅಕೌಂಟ್ಗೆ ಗ್ಯಾರಂಟಿ ಹಣ ಬಂದಿಲ್ಲ. ಇದೇ ಹಣಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಹಳ್ಳಿಗಳಲ್ಲಿ ಜನ ಏನು ಹೇಳ್ತಾರೆ ಗ್ಯಾರಂಟಿ ಯೋಜನೆ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ದುಡ್ಡು ಬಂದಿದ್ದಾವ ನಿಮಗೆ? ಇಲ್ಲ, ಪೆನ್ಷನ್ ನಿಂತೋಗಿ 2 ವರ್ಷ ಆಯ್ತು. ನಮಗೆ ಪೆನ್ಷನ್ ನಿಂತೋಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಗ್ಯಾರಂಟಿ ದುಡ್ಡು ಇಲ್ಲ, ಇದು ಇಲ್ಲ. ಅನ್ನಭಾಗ್ಯದಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ನೀಡಲಾಗುತ್ತಿದ್ದ ಹಣವು ಬರೋಬ್ಬರಿ 5 ತಿಂಗಳಿನಿಂದ ಸ್ಥಗಿತಗೊಂಡಿದೆ. ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡುತ್ತೇವೆ ಎಂದು ಅಧಿಕಾರಿಗಳು ಕಾಗೆ ಹಾರಿಸುತ್ತಿದ್ದಾರೆ. ಆದರೆ ಹಣವೂ ಇಲ್ಲದೆ ಅತ್ತ ಅಕ್ಕಿಯೂ ಇಲ್ಲದೆ ಫಲಾನುಭವಿಗಳು ಅಲ್ಲಲ್ಲಿ ಕೆಂಡ ಕಾರ್ತಿದ್ದಾರೆ. ಇಷ್ಟ ಯಾಕೆ? ಗ್ಯಾರಂಟಿಗಳಲ್ಲಿ ಫೇಮಸ್ ಆಗಿರುವ ಗೃಹಲಕ್ಷ್ಮಿಯದ್ದೇ ಇದೇ ಕತೆ. ಕಳೆದ 2-3 ತಿಂಗಳಿಂದ ಮನೆಯ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬಂದಿಲ್ವಂತೆ. ಇದರಿಂದ ಮಕ್ಕಳ ಫೀಸು, ಬಾಡಿಗೆ ಸೇರಿ ಕಮಿಟ್ಮೆಂಟ್ಗೆ ಹಣ ನೀಡೋದಕ್ಕೆ ಆಗದಂತಾಗಿದೆಯಂತೆ. ಗ್ಯಾರಂಟಿ ಕುರಿತಾಗಿ ಹಲವು ಬಿಜೆಪಿ ನಾಯಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರವಾಗಿ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಜೀವನ ಸಾಕ್ತಿತ್ತು, ಹಣ ಹಾಕದಿದ್ರೆ ಹೇಗೆ ಮಾಡೋದು? ಆದಷ್ಟು ಬೇಗ ಹಣ ಜಮಾವಣೆ ಮಾಡುವಂತೆ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಏನಂದ್ರು ಅಂತ ನಿಮ್ಮ ಮುಂದೆ ತೋರ್ಸೋಕೆ ಮುಂಚೆ ಈ ಗ್ಯಾರಂಟಿ ಯೋಜನೆಗಳ ಮೇಲೆ ಅವಲಂಬಿತರಾದವರು, ಅಂದರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಎಷ್ಟು ಮಂದಿ, ಹಾಗೆ ಎಷ್ಟು ಹಣವನ್ನು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಟ್ಟಿದೆ, ಎಷ್ಟು ಖರ್ಚಾಗ್ತಿದೆ, ಅದೆರಡರ ಲೆಕ್ಕವನ್ನು ಕ್ವಿಕ್ಕಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ಫಲಾನುಭವಿಗಳ ಸಂಖ್ಯೆಯನ್ನು ನಾವು ಗಮನಿಸ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 1,29,00,000 ಮಂದಿ ಫಲಾನುಭವಿಗಳಿದ್ದಾರೆ. ತಿಂಗಳಿಗೆ 2,000 ರೂಪಾಯಿ ಬರೋ ಯೋಜನೆ ಗೃಹಲಕ್ಷ್ಮಿ. ಇದರ ಜೊತೆಗೆ 2ನೇ ಯೋಜನೆ, ಅದರ ಲೆಕ್ಕ ನೋಡೋದಾದರೆ ಅನ್ನಭಾಗ್ಯದ ಅಡಿಯಲ್ಲಿ 4,37,00,000 ಜನರಿಗೆ ಪ್ರಯೋಜನ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಈ BPL ಕಾರ್ಡ್, APL ಕಾರ್ಡ್ನಲ್ಲಾದ ರಾಧಾಂತವನ್ನು ಗಮನಿಸಿದ್ದೀರಿ.
ಎಲ್ಲೋ ಒಂದು ಕಡೆ ರಾಜಕೀಯ ವಲಯದಲ್ಲಿ ಇದು ಒಂದು ಚರ್ಚೆ ಬಂದು ಹೋಯ್ತು. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋ ಸಲುವಾಗೇನೆ BPL APL ಕಾರ್ಡ್ಗಳ ಗೊಂದಲವನ್ನು ಸೃಷ್ಟಿ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ. ಅದಾದ ನಂತರದಲ್ಲಿ ಅದನ್ನು ಕೇಂದ್ರ ಸರ್ಕಾರದ ಕಡೆಗೆ ಶಿಫ್ಟ್ ಮಾಡಿದ್ದು, ಆ ಗೊಂದಲದಲ್ಲೇ ಮುಗ್ದು ಹೋಗಿದ್ದು ನೀವು ಗಮನಿಸಿಯೇ ಇದ್ದೀರಿ. ಎನಿವೆ, ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 4,37,00,000 ಜನ ಫಲಾನುಭವಿಗಳಿದ್ರೆ, ಶಕ್ತಿ ಯೋಜನೆ ಅಂದರೆ ಉಚಿತವಾಗಿ ಮಹಿಳೆಯರು ಬಸ್ನಲ್ಲಿ ಓಡಾಟ ಮಾಡೋದು, ಇದರ ಅಡಿಯಲ್ಲಿ ಪ್ರತಿನಿತ್ಯ, ಇದು ಪ್ರತಿ ದಿನದ ಲೆಕ್ಕ, ಪ್ರತಿನಿತ್ಯ 62ರಿಂದ 64 ಲಕ್ಷ ಮಹಿಳೆಯರು ಉಚಿತವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ಅಧಿಕೃತವಾದ ಸರ್ಕಾರಿ ಲೆಕ್ಕ. ಇದರ ಜೊತೆಯಲ್ಲೇ ಯುವ ನಿಧಿ ಯೋಜನೆ, ಇದರ ಅನುಷ್ಠಾನವೇ ಆಗಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಹೇಳ್ತಾ ಇರುವ ಪ್ರಕಾರ ಯುವ ನಿಧಿ ಯೋಜನೆಯ ಅಡಿಯಲ್ಲಿ 5 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ನೋಂದಣಿ ಮಾಡ್ಕೊಳ್ಳೋದು ಬೇರೆ, ನೋಂದಣಿ ಮಾಡ್ಕೊಂಡವ್ರಿಗೆ ಹಣ ಹೋಗೋದು ಬೇರೆ. ಹಣ ಹೋಗಿದೆಯಾ ಅನ್ನೋ ಪ್ರಶ್ನೆಯನ್ನು ಮತ್ತೊಂದಿನ ಕೇಳಿ ರಿಯಾಲಿಟಿ ಚೆಕ್ ಮಾಡಬೇಕಾಗಿರುವ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ. 4 ಯೋಜನೆಗಳ ಲೆಕ್ಕವನ್ನು ನೀವು ಗಮನಿಸಿದ್ರಿ. 5ನೇಯದ್ದು 200 ಯೂನಿಟ್ವರೆಗೂ ವಿದ್ಯುತ್ತನ್ನು ಉಚಿತವಾಗಿ ನೀಡೋದು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಎಕ್ಸಾಕ್ಟ್ ನಂಬರ್ಸ್ ಎಷ್ಟು ಮಂದಿ ಫಲಾನುಭವಿಗಳು ಅಂತ ಹೇಳಿ ಲೆಕ್ಕ ಹಾಕಲಿಕ್ಕೆ, ಯಾಕಂತಂದರೆ ಕೇವಲ 60 ಯೂನಿಟ್, ಸರಾಸರಿಯಲ್ಲಿ 60 ಯೂನಿಟ್ ಬಳಸ್ತಾ ಇದ್ದವ್ರಿಗೆ 61 ಯೂನಿಟ್ ಬಂದರೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದಾರೆ. ಹೀಗಾಗಿ 200 ಯೂನಿಟ್ಗಳ ಉಚಿತ ಯೋಜನೆಯನ್ನು ಎಕ್ಸಾಕ್ಟ್ಲಿ ಎಷ್ಟು ಮಂದಿ, ಇನ್ನು ಕಮರ್ಷಿಯಲ್ ಯೂಸ್ ಅಂದರೆ ಇಂಡಸ್ಟ್ರಿಯಲ್ ಯೂಸೇಜ್ಗೆ ಬಳಕೆ ಮಾಡ್ತಿರೋವರ ಲೆಕ್ಕ ಬೇರೆ ಇದೆ. ಹೀಗಾಗಿ ಆ ಒಂದು ಯೋಜನೆಯನ್ನು ಹೊರತುಪಡಿಸಿ ಉಳಿದ 4 ಯೋಜನೆಯ ಎಕ್ಸಾಕ್ಟ್ ನಂಬರ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗೆ ಲೆಕ್ಕ ಹಾಕಿದಾಗ 5 ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ತಿಂಗಳಿಗೇನೆ, ಇದು ತಿಂಗಳ ಲೆಕ್ಕ, ಬರೋಬ್ಬರಿ 5,000 ಕೋಟಿ ರೂಪಾಯಿಯಷ್ಟು ಖರ್ಚಾಗತ್ತೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬೀಳ್ತಾ ಇರುವ ಹೊರೆ ಇದು. ಇದನ್ನು ಹೊರೆ ಅನ್ಬೇಡಿ ಅಂತ ಕೂಡ ವಿಶ್ಲೇಷಣೆ ಮಾಡೋರಿದ್ದಾರೆ. ಆದರೆ ಪರಿಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಗ್ಯಾರಂಟಿ ವಿಚಾರದಲ್ಲಿ ಗಮನಿಸ್ತಾ ಇದೆ. ಇನ್ನು ಖರ್ಚೆಷ್ಟು, ಇಟ್ಟಿರೋ ಹಣ ಎಷ್ಟು ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಗಮನಿಸೋಣ. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ ಇದು. ಇನ್ನು ಅನ್ನಭಾಗ್ಯ ಯೋಜನೆಗೆ 8,079 ಕೋಟಿ, ಗೃಹ ಜ್ಯೋತಿ ಯೋಜನೆ 9,657 ಕೋಟಿ ರೂಪಾಯಿ, ಹಾಗೆ ಶಕ್ತಿ ಯೋಜನೆ, ಮುಂದಿನ ಯೋಜನೆ ಶಕ್ತಿ ಯೋಜನೆ, ಅದಕ್ಕಾಗಿ ಮೀಸಲಿಟ್ಟಿರುವ ಹಣ 5,015 ಕೋಟಿ ರೂಪಾಯಿ. ಇದರ ಜೊತೆಗೆ ಯುವ ನಿಧಿಗೆ 650 ಕೋಟಿ, ಒಟ್ಟು ವೆಚ್ಚ 52,000 ಕೋಟಿ ರೂಪಾಯಿ ಹತ್ತತ್ರ ಬರ್ತಾ ಇದೆ. ಎಲ್ಲ ಖರ್ಚು ವೆಚ್ಚ, ಇಷ್ಟೆಲ್ಲ ಫಲಾನುಭವಿಗಳು ಇರುವ ನಡುವೆ ಇದೀಗ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಹಿಳೆಯರ ಕೈಗೆ ಈ ಗ್ಯಾರಂಟಿ ಯೋಜನೆಯ ಹಣ ಬರುತ್ತೆ. ಚುನಾವಣೆಗಳು ಇಲ್ಲ ಅಂತಂದರೆ ಗ್ಯಾರಂಟಿ ಹಣವೂ ಇಲ್ಲ, ಈ ಕಡೆ ಅಕ್ಕಿನೂ ಇಲ್ಲ ಅನ್ನೋ ಮಾತು ಜನಸಾಮಾನ್ಯರಿಂದ ಕೇಳೋಕೆ ಸಿಗ್ತಾ ಇದೆ. ನಾನಾಗಲೇ ಹೇಳ್ದಾಗೆ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.